ಹೆಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಜಾನಕಿ. ಇವತ್ತು ಒಂದು ಸಿನಿಮಾ ಮುಹೂರ್ತ ನಡೀತು. ಈ ಸಿನಿಮಾದಲ್ಲಿ ತಕ್ಷವರ್ಧನ್ ಅಂತ ಒಂದು ಮೇನ್ ರೋಲ್ ಆಗಿ ಪಾತ್ರವನ್ನು ಮಾಡಿದ್ದಾರೆ. ಇವಾಗ ನಮ್ಮ ಜೊತೆಲಿ ತಕ್ಷವರ್ಧನ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಏನು ಈ ಸಿನಿಮಾದ ಹೆಸರು ಅನ್ನೋದನ್ನು ಅವರಿಂದನೇ ಕೇಳ್ತಾ ಹೋಗೋಣ ಬನ್ನಿ. ಹಾಯ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಓ ಸೂಪರ್. ಏನು ಈ ಸಿನಿಮಾದ ಹೆಸರು ಅಂತ? ಇನ್ನೂ ಹೆಸರಿಟ್ಟಿಲ್ಲ ಅಂತ. ಯಾಕೆ? ಸಿನಿಮಾ ಹೆಸರೇ ಅದು, ಇನ್ನೂ ಹೆಸರಿಟ್ಟಿಲ್ಲ. ಸುಳ್ಳು ಹೇಳ್ತಿದ್ಯಾ ಅಲ್ವಾ ನೀನು? ಏನು ಹೆಸರು? ಸಿನಿಮಾದ ಹೆಸರು ಕೇಳ್ತಿರೋದು ನಾನು. ಅದೇ ಸಿನಿಮಾ ಹೆಸರು. ಸಿನಿಮಾ ಹೆಸರು ಇನ್ನೂ ಹೆಸರಿಟ್ಟಿಲ್ವಾ? ಹ್ಞೂ. ಯಾರು ಈ ಥರ ಇಟ್ಟಿರೋದು ಹೆಸರು? ಔಷಧಿ ಸರು. ಯಾಕೆ ನೀನು ಹೇಳ್ಬೇಕಿತ್ತಲ್ವ ಬೇರೆ, ಯಾಕೆ ಇನ್ನೂ ಹೆಸರಿಟ್ಟಿಲ್ಲ ಅಂತ? ಸಿನಿಮಾ ಯಾಕೆ ಈ ಥರ ಮಾಡ್ತಿರೋದು ಅಂತ ಕೇಳ್ಬೋದಿತ್ತಲ್ವಾ? ಕೇಳಿದ್ರೆ ಬೈತಾರೆ. ಅಯ್ಯೋ, ನಿಂಗೆ ಬೇಜಾರಾಗುತ್ತಾ ಬೈದ್ರೆ? ಇಲ್ಲ. ನೀನು ಏನು ಪಾತ್ರ ಮಾಡ್ತಿದ್ಯಾ ಈ ಸಿನಿಮಾದಲ್ಲಿ ಅಂತ? ಹೀರೋನಾ ನೀನು? ನನಗಿನ್ನ ಗೊತ್ತಿಲ್ಲ. ಹೇಳ್ಕೊಟ್ಟಿದ್ದಾರಲ್ವಾ ನಿನಗೆ ಹೇಳ್ಬಾರ್ದು ಅಂತ? ಇಲ್ಲ, ನಂಗೆ ಗೊತ್ತಿಲ್ಲ. ಓಕೆ. ಏನು ಈ ಸಿನಿಮಾದ ವಿಶೇಷತೆ? ಹೆಂಗೆ ಆಯ್ಕೆ ಆದ ಈ ಸಿನಿಮಾಕ್ಕೆ ಅಂತ? ಇದು ನಾನು ನೋಡಿಲ್ಲ. ಒಬ್ಬರು ಋಷಿ ಸರಿಗೆ ಹೇಳಿ ಅವರು ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಹೌದಾ? ಅವ್ರ ಮುಂದೆ ಆ್ಯಕ್ಟಿಂಗ್ ಮಾಡಿ ತೋರಿಸ್ದಾ? ಹಾಂ, ತೋರಿಸ್ದೆ. ಯಾವ ಥರ ಮಾಡಿದೆ? ತೋರಿಸಿ ಒಂದ್ಸಲ. ಯಾವುದು ಮಾಡಲಿಲ್ಲ, ಹಂಗೆ ಸೆಲೆಕ್ಟ್ ಮಾಡಿದ್ರು. ಹೌದಾ? ಹಾಂ. ನೀನು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಅಂತೆ. ಹೆಂಗೆ ಫೇಮಸ್ ಆದ ಇನ್ಸ್ಟಾಗ್ರಾಮಲ್ಲಿ ಫಸ್ಟು ವೈರಲ್ ಆಗಿದ್ದು ಪಾನಿಪುರಿಯಲ್ಲಿ. ಅದು ಪಕ್ಕದ ಮನೆಗೆ ಅಲ್ಲಿ ಹೋಗಿದ್ದು. ಅಲ್ಲಿ ಪಾನಿಪುರಿ ಮಾಡ್ತಿದ್ರು ಮನೆಗೆ ಎಲ್ಲರೂ ತಿನ್ನೋಕ್ಕೆ. ನಾವು ಪಾನಿಪುರಿ ಕೊಡಿ ಅಂದೆ. ನಮ್ಮ ಅಮ್ಮಗೆ ಬೇಜಾರಾಗ್ಬಿಟ್ಟು ಮನೆಗೆ ಹೋಗ್ತು. ನಾನು ಮನೆಗೆ ಬಂದು ಅಮ್ಮ ಬೇಜಾರಾಗ್ತಾ ನಿಂಗೆ ಅಂದು. ಆಮೇಲೆ ಬೇಜಾರಾಗ್ತು ಅಂತೆ. ತಡಿ, ಆಮೇಲೆ ಬಂದರು ಅವರು ಪಾನಿಪುರಿ ಕೊಡೋಕ್ಕೆ ಮಾಡ್ಕೊಂಡು. ನನಗೇನು ಬೇಡ, ನಮ್ಮ ಅಮ್ಮಂಗೆ ಕೊಡಿ, ಮನೆ ಒಳಗೆ ಬಂದು ಕೊಡಿ, ನಂಗೆ ಬೇಡ, ನಮ್ಮ ಅಮ್ಮಂಗೆ ಕೊಡಿ ಅಂತ ಬಂದೆ. ಅದನ್ನು ರೀಲ್ಸ್ ಮಾಡಿ ನಮ್ಮಮ್ಮ ಹಾಕಿದ್ದು. ಯಾರು ಹೇಳ್ಕೊಟ್ಟಿದ್ದು ನಿನಗೆ ಈ ಥರ ಆ್ಯಕ್ಟಿಂಗ್ ಮಾಡು ಅಂತ? ನಮ್ಮಮ್ಮ ಎಲ್ಲ ಹೇಳ್ಕೊಡೋದು, ನಂದೇ ಒಂದು ಕಲೆಕ್ಟು. ನಿಂದ? ನಿಜ ಹೇಳು. ನಿಜ. ನಿಜವಾಗ್ಲೂ ನೀನೇ ಆ್ಯಕ್ಟಿಂಗ್ ಮಾಡೋದು? ನೀನೇ ಸ್ಕ್ರಿಪ್ಟ್ ಎಲ್ಲ ನೀನೇ ಮಾಡ್ಕೊತೀಯಾ? ಹ್ಞೂ. ಅವತ್ತು ಜ್ಯುವೆಲರಿ ಇದ್ದಿತ್ತಲ್ಲ, ಅದು ಅಮ್ಮ ಹೇಳ್ಕೊಡ್ಲಿಲ್ಲ, ನಾನೇ. ಅದು ನಮ್ಮಮ್ಮ ಕೇಳ್ತು, ಇದು ಚಿನ್ನ ಬೆಳ್ಳಿ ಎಲ್ಲ ಹೇಳ್ತಾಳೋದು ಅಂತ. ಅದನ್ನ ಜ್ಯುವೆಲರಿ ಅಂದೆ. ಅದನ್ನೇ ಮತ್ತೆ ರಿಪೀಟ್ ಮಾಡಿಸಿ ಅದನ್ನೇ ಹೇಳ್ಸಿದ್ದು ಹಾಕೋದು. ನಿನ್ನ ವೀಡಿಯೋಸ್ ಮತ್ತೆ ರಿಪೀಟ್ ಮಾಡಿ ಹಾಕ್ಸೋದು. ಯಾರು? ಅಮ್ಮ. ಓಕೆ. ನೀನು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿದೆಯಾ? ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನಿನ್ನ ಯಾರಾದರೂ ಕಂಡುಹಿಡಿತಾರಾ? ಕಂಡಿಡ್ತಾರೆ. ಏನಂತ ಹೇಳ್ತಾರೆ ಸಿಕ್ಕಿದ್ರೆ? ಫೋಟೋ ತೆಗ್ಸ್ಕೊಳ್ಳೋಕೆ ಬರಲ್ಲ. ಹೋಗ್ತಾ ಇರ್ತೀವಿ ನಾವು. ಅಲ್ಲಿ ಒಂದಿನ ಅಲ್ಲಿ ಹೋಗಿದ್ದೋ ದೇವಸ್ಥಾನಕ್ಕೆ. ಅಲ್ಲಿ ಒಂದು ತಕ್ಷವರ್ಧಂತಾನೆ ಅನ್ಕೊಂಡು ಹೋಗ್ತಿದ್ರು. ಆದರೂ ಹೋಗ್ತಾನೆ ಇದ್ರು. ಆಮೇಲೆ ಒಂದು ಕಡೆ ಕೂತಿದ್ದಾಗ ಬಂದ್ಬಿಟ್ಟು ಸೆಲ್ಫಿ ತೆಗ್ಸ್ಕೊಂಡು ಹೋದ್ರು. ನಿಂಗೆ ಖುಷಿ ಆಗುತ್ತಾ? ಹ್ಞೂ, ಖುಷಿ ಆಗುತ್ತೆ. ನನ್ನ ಇಷ್ಟು ಚಿಕ್ಕ ಹುಡುಗ ನನ್ನ ಹತ್ರ ಬಂದು ಎಲ್ಲರೂ ಫೋಟೋ ತೆಗೆಸ್ಕೊತಾರೆ ಅಂತ? ಹ್ಞೂ, ಖುಷಿ ಆಗುತ್ತೆ. ಯಾವ ಸ್ಕೂಲ್ಗೆ ಹೋಗ್ತಾ ಇರೋದು ನೀನು? ನಾನು ವ್ಯಾಲಿ ಸ್ಕೂಲ್. ಏನು ಓದ್ತಾ ಇದೆಯಾ? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಈ ಥರ ಟ್ಯಾಲೆಂಟ್ ಇಟ್ಕೊಂಡು ಹಿಂಗೆಲ್ಲ ಆ್ಯಕ್ಟಿಂಗ್ ಮಾಡ್ತೀಯಾ? ಹ್ಞೂ. ಓಕೆ. ನಿನಗೆ ಸಬ್ಜೆಕ್ಟಲ್ಲಿ ಯಾವ ಕ್ಲಾಸ್ ಇಷ್ಟ ಅನ್ನೋದು? ನನಗೆ ಮ್ಯಾಥ್ಸ್. ಯಾರಿಗೂ ಇಷ್ಟ ಆಗಲ್ವಲ್ಲ ಮ್ಯಾಥ್ಸ್? ನಿನಗೆ ಹೆಂಗೆ ಇಷ್ಟ? ನನಗೆ ಭಾಳ ಇಷ್ಟ ಮ್ಯಾಥ್ಸ್. ಓಕೆ. ನೀನು ಡೈಲಾಗ್ಸ್ ಎಲ್ಲ ಸಖತ್ತಾಗಿ ಹೇಳ್ತೀಯ ಅಂತ? ಹೌದಾ? ಹ್ಞೂ. ಯಾವ ಡೈಲಾಗ್ ನಿಂಗೆ ತುಂಬ ಇಷ್ಟ ಅಂತ? ಅದು ತಕ್ಷವರ್ಧನ್ ಕೊಟ್ಟೆ ಅನ್ನಲ್ಲ, ಅದು. ಹ್ಞೂ. ನಿನ್ನ ಫೇವ್ರೇಟ್ ಹೀರೋ ಯಾರು? ವಿಷ್ಣುವರ್ಧನ್ ಸರ? ಹ್ಞೂ. ಓಕೆ. ಅವ್ರದ್ದೊಂದು ಡೈಲಾಗ್ ಗೊತ್ತಾ ನಿಂಗೆ? ಡೈಲಾಗು ಇನ್ನೂ ಕಲ್ತ್ಕೊಂಡಿಲ್ಲ. ಸುಳ್ಳು ಹೇಳ್ಬಾರ್ದು. ಕಲ್ತ್ಕೊಂಡಿಲ್ಲ. ಆಗಲೇ ತಾನೇ ಹೇಳ್ದೆ ನಾನು ಆಮೇಲೆ ಮಾತಾಡ್ತೀನಿ ಅಂತ. ಈಗ ಹೇಳು. ಮರ್ತೋದೆ. ಅಲ್ಲಿ ಹೊಡೆದಲ್ಲ ಪ್ರೆಸ್ ಮೀಟಲ್ಲಿ ಡೈಲಾಗ್. ಅದನ್ನ ಹೇಳ್ಬೇಕಾ? ನಂಗೆ ನೋಡ್ತೀಯಾ ಶಾಕ್ ಆಯ್ತಾ
ಆಗಿರಲೇಬೇಕು ತಾನೇ. ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟೇ, ಆದರೆ ಮಾಗ್ಡಿರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇನ್ನಮ್ಮ ಡಿಸ್ಟಿಕ್ಗೆ ಕರ್ನಾಟಕ ಡಿಸ್ಟಿಕ್ಗೆ ಕರೆಸಿ ನನಗೆ ಬಿಟ್ಬಿಟ್ಟಲ್ವಾ. ಈಗೇನು ಮಾಡ್ತೀಯಾ? ನನ್ನೂರು ನನ್ನ ಏರಿಯಾ ಬೆಂಗಳೂರು ಹುಡುಕ್ದ ನಡ್ಗೋಗುತ್ತೆ. ಕೈ ಎತ್ತಿ ತರದ್ರೆ ಅಷ್ಟು ಆಗುತ್ತೆ. ಇದು ತಕ್ಷವರ್ಧನ್ ಕೋಟೆ ಕಣ. ಹೆಂಗೋ ಮೈಂಡಲ್ಲಿ ಇಟ್ಕೊಂಡಿದ್ಯಾ ನೀನು ಇಷ್ಟು ದೊಡ್ಡ ಡೈಲಾಗು? ಅದೆಲ್ಲ ಅಮ್ಮ ಪ್ರಾಕ್ಟೀಸ್ ಮಾಡಿದ್ದು. ಅಮ್ಮ ಹೇಳ್ಕೊಡುತ್ತಾ? ಹ್ಞೂ, ರೀಲ್ಸ್ ಎಲ್ಲ ನಂದು, ಡೈಲಾಗ್ ಎಲ್ಲ ಹೇಳ್ಕೊಡೋದು ನಮ್ಮ ಅಮ್ಮನೇ. ಮತ್ತು ಇವಾಗ ತಾನೇ ಹೇಳ್ದೆ ನಾನೇ ಹೇಳೋದು ಡೈಲಾಗು ಅಂತ. ಡೈಲಾಗ್ ಎಲ್ಲ ಅಮ್ಮ ಹೇಳ್ಕೊಡೋದು, ರೀಲ್ಸ್ದು ಕಂಟೆಂಟ್ ಎಲ್ಲ ನಾನು ಹುಡ್ಕೋದು. ಮನೇಲಿ ಅಮ್ಮಂಗೆ ಜಾಸ್ತಿ ಕಾಟ ಕೊಡ್ತೀಯಂತೆ, ಹೌದಾ? ಇಲ್ಲ, ಎಲ್ಲರೂ ಹೇಳ್ತಿದ್ರು ನೀನು ಜಾಸ್ತಿ ಕಾಟ ಕೊಡ್ತೀಯ ಅಂತ. ಇಲ್ಲ. ಏನು ಮಾಡ್ತೀಯ ಕೋಪ ಬಂದಾಗ ನಿನಗೆ? ಕೋಪ ಬಂದಾಗ ಏನು ಮಾಡಲ್ಲ, ಸುಮ್ಮನೆ ಇರ್ತೀನಿ. ಹಾಂ, ನಿಮ್ಮ ಸಿನಿಮಾ ಬರ್ತಿದ್ಯಲ್ಲ, ಇನ್ನೂ ಹೆಸರಿಟ್ಟಿಲ್ಲ ಅಂತ. ನಿಮ್ಮ ಡೈರೆಕ್ಟರ್ನ ಕೇಳೋದು ಯಾವಾಗ ಹೆಸರಿಡ್ತೀರಾ ಅಂತ. ಹೇಳಿಲ್ವಾ ಸಿನಿಮಾ ಹೆಸರೇ ಅದು ಅಂತ. ಜನಗಳಿಗೆ ಅರ್ಥ ಆಗಲ್ವೋ? ಆಗುತ್ತೆ, ಥಿಯೇಟ್ರಿಗೆ ಬಂದು ನೋಡಿದಾಗ ಅರ್ಥ ಆಗುತ್ತೆ. ಆಯ್ತು, ನನ್ನ ಸ್ಟೋರಿನೂ ಹೇಳಲ್ವಾ ನೀನು? ಏನು ಈ ಸಿನಿಮಾದ ವಿಶೇಷತೆ ಅಂತ ಹೇಳ್ತೀನಿ. ಹೇಳ್ತೀಯ? ಯಾವಾಗ? ಇವತ್ತೇ ಹೇಳ್ತೀನಿ. ಇವತ್ತು ಹೇಳ್ತೀಯಾ? ಹ್ಞೂ. ಓಕೆ, ಏನು ಹೇಳ್ತೀಯ ಜನಗಳಿಗೆ? ನಿಮ್ಮ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತೀಯಾ? ಹ್ಞೂ, ಹೇಳು ಹಂಗೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಏನು ನೋಡಿ? ಸಿನಿಮಾ ನೋಡಿ. ಹೆಂಗಿರುತ್ತೆ ಸಿನಿಮಾ? ಚೆನ್ನಾಗಿರುತ್ತೆ. ನಿನ್ನ ಡೈಲಾಗಲ್ಲಿ ಹೇಳು. ಏನು? ಯಾವ ಡೈಲಾಗ್ನ? ಹಾಂ, ಯಾವ ಡೈಲಾಗ್ನ? ವಿಷ್ಣುವರ್ಧನ್ ಸರ್ದು ಡೈಲಾಗ್ ಹೇಳು. ಈ ಕೈ ಕೋಟಿ ಕನ್ನಡಿ. ಈ ಕೈ ಕನ್ನಡದ ಆಕ್ಷನ್. ಈ ಕೈ ಕನ್ನಡ ಆಸ್ತಿ. ಈ 5 ಬೆಳ್ಳಿರೋದು 5 ಕನ್ನಡ ಶಕ್ತಿ. ಮುಷ್ಟಿ ಮಾಡಿಡ್ದಾವ ಅಂದರೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರನೇ ಇಲ್ಲ. ಓಯ್ ಸಖತ್. ಓಕೆ, ನೆಕ್ಸ್ಟ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತೀಯಾ ಅಥವಾ ಸ್ಕೂಲಿಗೆ ಹೋಗಲ್ವಾ ನೀನು? ನಾನು ಸ್ಕೂಲ್ಗೆಲ್ಲ ಹೋಗ್ತೀನಿ, ಸ್ಕೂಲ್ಗೆ ಹೋಗ್ತೀನಿ, ಆ್ಯಕ್ಟಿಂಗು ಮಾಡ್ತೀನಿ. ಎರಡೂ ಮಾಡ್ತೀಯಾ? ಹ್ಞೂ, ಎರಡು. ಸ್ಟ್ಯಾಂಡರ್ಡ್ಗೆ ಎಲ್ಲ ಮಾಡ್ಕೊಂಡಿದ್ಯಾ? ಹ್ಞೂ. ಯಾವಾಗ ರಿಲೀಸ್ ಆಗುತ್ತೆ ನಿಮ್ಮ ಸಿನಿಮಾ? ನನ್ನ ಸಿನಿಮಾ ಒಂದು 666 ಇದೆಯಲ್ಲ, ಅದು ಟಾಕ್ಸಿಕ್ಕಿಗೆ ರಿಲೀಸ್ ಆಗುತ್ತೆ. ಟಾಕ್ಸಿಕ್ ಮುಗಿದ್ಮೇಲೆ. ಆಮೇಲೆ ಇನ್ನೊಂದು ಪಿ ಕಂಬು ವರಮಹಾಲಕ್ಷ್ಮಿಗೆ ರಿಲೀಸ್ ಆಗುತ್ತೆ. ಹಾಂ. ಆಮೇಲೆ ಹೊಸ ಜೀವನ ಅಂತ ಅದು ಜೂನಿಗೆ ರಿಲೀಸ್ ಆಗುತ್ತೆ. ನೀನು ಬರೀ ಸಿನಿಮಾ ಮಾಡ್ಕೊಂಡೇ ಇರ್ತೀಯಾ, ಸ್ಕೂಲಿಗೆ ಹೋಗ್ತೀಯಾ? ಸ್ಕೂಲ್ಗೆ ಹೋಗ್ತೀನಿ, ಆ್ಯಕ್ಟಿಂಗು ಮಾಡ್ತೀನಿ. ಎರಡೂ ಮಾಡ್ಕೊಂಡಿರ್ತೀಯಾ? ಹ್ಞೂ, ಎರಡೂ ಮಾಡ್ತೀನಿ. ಸ್ಕೂಲಿಗೆ ಹೋಗ್ತೀಯಾ ತಿಂಗಳಲ್ಲಿ? ನನಗೆ ಗೊತ್ತಿಲ್ಲ. ಲೆಕ್ಕನೇ ಇಟ್ಕೊಂಡಿಲ್ಲ. ಈ ಥರ ಮಾಡಿದ್ರೆ ಹೆಂಗೆ? ಯಾವ್ದು ಹಿಂಗೆ ಸ್ಕೂಲ್ಗೆ ಹೋಗ್ತೀಯ? ಹೆಂಗೆ ಓದ್ತೀಯ ನೀನು? ಚೆನ್ನಾಗಿ ಓದ್ತೀನಿ. ಚೆನ್ನಾಗಿ ಓದ್ತೀಯ? ಎಷ್ಟು ಮಾರ್ಕ್ಸ್ ತೊಗೊತೀಯಾ? ಇವತ್ತು 10/10 ತೆಗ್ದಿದ್ದೀನಿ. ಏನರಲ್ಲಿ? ಮ್ಯಾಥ್ಸು, ಕನ್ನಡ ಮತ್ತು ಹಿಂದಿ. ಓಕೆ, ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನೂ ಎಷ್ಟು ಇದೇ ಥರದ ಸಿನಿಮಾಗಳು ಮಾಡಿದ್ಯಾ ನೀನು? ಮಾಡಿದ್ದೀನಿ. ಎಷ್ಟು ಸಿನಿಮಾ ಮಾಡಿದ್ಯಾ? ಯಾರ್ಯಾರ ಜೊತೆ ಆ್ಯಕ್ಟಿಂಗ್ ಮಾಡಿದ್ಯಾ? ಶಿವರಾಜ್ಕುಮಾರ್ ಸರು, ಡಾಲಿ ಧನಂಜಯ್ ಸರು, ಆಮೇಲೆ ರಂಗನಾಥ್ ಸರು, ಶಿವರಾಜ್ ಕೇರ್ಬಿಟ್ ಸರ್, ಡಾಲಿ ಧನಂಜಯ್ ಸರ್, ಆಮೇಲೆ ಪಿ ಕಂಬು, ಅದರಲ್ಲಿ ಅಮೂಲ್ಯ ಮ್ಯಾಮ್. ಹ್ಞೂ. ಶಿವರಾಜ್ ಸರ್ ನಿನ್ನ ಏನಂತ ಕರೀತಾರೆ? ಏನಂತ ಕರೀಲ್ಲ, ಫಸ್ಟ್ ಡೇ ಅಷ್ಟೇ ಮೀಟ್ ಆಗಿದ್ದವನ್ನ. ಶಿವರಾಜ್ ಸರ್ ಹಾಂ. ಏನಂತಿದ್ರು ನಿನಗೆ? ನೀನು ಆ್ಯಕ್ಟಿಂಗ್ ಎಲ್ಲ ನೋಡಿ ಏನಂದ್ರು? ನಾನು ಆ್ಯಕ್ಟಿಂಗ್ ಎಲ್ಲ ನೋಡಿ ನೀನು ವೆರಿ ಶಾರ್ಟ್ ಬಾಯ್ ಅಂತ ಹೇಳಿದ್ರು. ವೆರಿ ಶಾರ್ಟ್ ಬಾಯ್. ಡಾಲಿ ಧನಂಜಯ್ ಸರ್ದು ಒಂದು ಡೈಲಾಗ್ ಇದೆಯಲ್ಲ, ಡೈಲಾಗ್ ನೆನಪಿದೆಯಾ ನಿನಗೆ? ಹ್ಞೂ, ನೆನಪಿದೆ. ಹೇಳು. ಅಂಕಲ್ ನಾ ಹೊಡಿತೀನಿ ಸುಬ್ಬಿ, ಬೆಳೆಸಿದಲ್ಲ ಬೆಳೆದಿದ್ದು, ನುಗ್ಗಿದ್ದು ನಾವು, ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ದು ನಾವು, ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು. ಸೂಪರ್. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ನನಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.